ಮಹಾರಾಷ್ಟ್ರದಲ್ಲಿ ಮಹಾ ಸೋಲಿಗೆ ಕಾಂಗ್ರೆಸ್ ಸ್ವತಃ ಎಷ್ಟು ಹೊಣೆ? ಬರೀ ಇವಿಎಂ ಅನ್ನ ದೂರಿದ್ರೆ ಕಾಂಗ್ರೆಸ್ ಹೊಣೆಗಾರಿಕೆ ಮುಗಿಯತ್ತಾ? ಲೋಕಸಭೆ ಚುನಾವಣೆಯಲ್ಲಿ ಸಿಕ್ಕಿದ ಭರ್ಜರಿ ಮುನ್ನಡೆಯನ್ನ ಸಮರ್ಥವಾಗಿ ಬಳಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಸಂಪೂರ್ಣ ವಿಫಲವಾಗಿದ್ದು ಹೇಗೆ? ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಮಹಾಯುತಿ 230ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದಿದೆ. ಅಂದ್ರೆ 2/3 ಸ್ಥಾನಗಳನ್ನ ತನ್ನದಾಗಿಸಿಕೊಂಡಿದೆ. ವಿಪಕ್ಷ ಒಕ್ಕೂಟ ಹೀನಾಯವಾಗಿ ಸೋತಿದೆ. ಅದರ ಈ ದೊಡ್ಡ ಸೋಲಿಗೆ ಕಾರಣ ಏನು? ಯಾವ ಅಂಶ ಕೇಂದ್ರದಲ್ಲಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೋದಿಯವರ ಬಿಜೆಪಿಯ ಸೋಲಿಗೆ ಕಾರಣವಾಗಿತ್ತೋ ಅದೇ ಅಂಶವೇ ಈಗ ಮಹಾರಾಷ್ಟ್ರದಲ್ಲಿ ಎಂವಿಎ ಸೋಲಿಗೂ ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ. ಹೇಗೂ ತಮಗೆ ಬರಬೇಕಾದ ಮತಗಳು ಬಂದೇ ಬರುತ್ತೆ ಅನ್ನೋ ಭಾವನೆಯಿಂದ ಕೂತವರಿಗೆ ಬಿದ್ದ ಏಟಿದು. 2024ರ ದೊಡ್ಡ ಸಂದೇಶವೇ ಇದು ಎನ್ನುವ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಜುಲೈನಲ್ಲಿ ತಾವು ಎಂವಿಎ ಹಿರಿಯ ನಾಯಕರೊಬ್ಬರನ್ನ ಭೇಟಿಯಾದ ಸಂದರ್ಭದ ಬಗ್ಗೆ ಹೇಳ್ತಾರೆ. ಸಂಸತ್ ಅಧಿವೇಶನದ ವೇಳೆ ದೆಹಲಿಯಲ್ಲಿ ಕಂಡ ಅವರನ್ನ ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಗೆ ನಿಮ್ಮ ಪ್ಲಾನ್ ಏನು ಅಂತ ಕೇಳ್ತಾರೆ. ಅದಕ್ಕೆ ಆ ನಾಯಕನಿಂದ ಪ್ಲಾನ್ ಪ್ರಶ್ನೆನೇ ಇಲ್ಲ, ನಾವಾಗಲೇ ಗೆದ್ದ ಹಾಗೆ, ಜನ ಮಹಾಯುತಿಯನ್ನ ಮನೆಗೆ ಕಳಿಸೋಕೆ ಬಯಸಿದ್ದಾರೆ ಅನ್ನೋ ಉತ್ತರ ಬರುತ್ತೆ. ಅವರು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದ ಗುಂಗಿನಲ್ಲಿದ್ರು ಅಂತ ಗಮನಿಸುವ ರಾಜದೀಪ್ ಯಾಕೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ ಅನ್ನೋದರ ಕಾರಣಗಳನ್ನ ಗುರುತಿಸಿದ್ದಾರೆ. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳೆರಡೂ ತೀರಾ ಬೇರೆ ಬೇರೆ. ಲೋಕಸಭೆ ಚುನಾವಣೆಯಲ್ಲಿ ಸಂವಿಧಾನ ಅಪಾಯದಲ್ಲಿದೆ ಅನ್ನುವಂಥದ್ದನ್ನೆಲ್ಲ ವಿಷಯವಾಗಿ ಎತ್ಕೊಂಡು ಮಹಾರಾಷ್ಟ್ರದಂತ ರಾಜ್ಯದಲ್ಲೂ ಗೆಲ್ಲೋದಕ್ಕೆ ಅವಕಾಶ ಇರುತ್ತೆ. ಆದರೆ ಅಸೆಂಬ್ಲಿ ಚುನಾವಣೆ ಎಂದಾದಾಗ ತೀರಾ ಸ್ಥಳೀಯ ಮಟ್ಟದಲ್ಲಿನ ವಿಷಯಗಳಿಗೆ ಒತ್ತು ಕೊಡಬೇಕಾಗತ್ತೆ. ಬಿಜೆಪಿ ಜನರ ಮನಸ್ಸನ್ನ ಬಹಳ ಬೇಗ ಅರ್ಥ ಮಾಡಿಕೊಂಡು ಜಾಣತನ ಮೆರೆಯಿತು. ಆಡಳಿತ ವಿರೋಧಿ ಅಲೆ ಇದೆ, ರೈತರು ಸಿಟ್ಟಾಗಿದ್ದಾರೆ ಅನ್ನೋದನ್ನೆಲ್ಲ ಗ್ರಹಿಸಿ ಅದು ತನ್ನ ನಡೆಯನ್ನ ಬದಲಿಸಿಕೊಳ್ತು. ಲಡ್ಕಿ ಬೆಹನ್ ತರದ ಯೋಜನೆಯನ್ನ ಬಿಜೆಪಿ ತಂದಿದ್ದೇ ತನ್ನ ತಪ್ಪನ್ನ ತಿದ್ದುಕೊಳ್ಳೋದಕ್ಕಾಗಿ. ಬಡ ಮಹಿಳೆಯರಿಗೆ 1,500 ರೂಪಾಯಿ ಕೊಡುವ ಯೋಜನೆಯ ಫಲಾನುಭವಿಗಳು 2 ಕೋಟಿಗೂ ಹೆಚ್ಚು. ಅದರ ಪರಿಣಾಮವಾಗಿ ಮಹಿಳೆಯರ ಮತಗಳು ಗಮನಾರ್ಹ ಪ್ರಮಾಣದಲ್ಲೇ ಬಿಜೆಪಿಗೆ ಬಂದಿವೆ. ಯೋಜನೆಯ ಘೋಷಣೆ ಅದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿದ್ದನ್ನ ಖಚಿತಪಡಿಸಿಕೊಂಡಿದ್ದು ಮತ್ತು ಅದರ ಬಗ್ಗೆ ಜನರಿಗೆಲ್ಲ ಮುಟ್ಟೋ ಹಾಗೆ ವ್ಯಾಪಕ ಪ್ರಚಾರ ಮಾಡಿದ್ದು ಪರಿಣಾಮ ಬೀರ್ತು. ಲೋಕಸಭೆ ಚುನಾವಣೆಯಲ್ಲಿನ ಹಿನ್ನಡೆಯ ಬೆನ್ನಲ್ಲೇ ತೆಗೆದುಕೊಂಡ ಈ ನಿರ್ಧಾರದಿಂದ ಇವತ್ತು ಶಿಂದೆ ಅಭಿವೃದ್ಧಿ ಪರ ಸಿಎಂ ಆಗಿ ಜನಪ್ರಿಯರಾಗ್ಬಿಟ್ಟಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಎಂವಿಎ ಮಾಡಿದ್ದೇನು? ಮೊದಲನೇದಾಗಿ ಲಡ್ಕಿ ಬೆಹನ್ ಯೋಜನೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ಅದಕ್ಕೆ ಗೊತ್ತಿರಲಿಲ್ಲ. ಅದನ್ನ ಹಣ ಹಾಳು ಮಾಡುವ ಯೋಜನೆ ಅಂತ ಅಂದ್ಬಿಟ್ರು. ಆದ್ರೆ ಯಾವಾಗ ಯೋಜನೆ ಯಶಸ್ವಿ ಆಯ್ತು ಅಂತ ಗೊತ್ತಾಯ್ತು, ತಾವದಕ್ಕೆ 2 ಪಟ್ಟು ಹೆಚ್ಚು ಕೊಡ್ತೀವಿ ಅಂತ ಘೋಷಿಸಿದ್ರು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳುಗಳನ್ನ ಎಂವಿಎ ಸಿಎಂ ಅಭ್ಯರ್ಥಿ ಯಾರು ಅನ್ನೋದ್ರಲ್ಲೇ ಕಳೆದ್ರು. ಅದರ ಕುರಿತು ತಗಾದೆ ರಹಸ್ಯವಾಗಿ ನಡೆಯದೆ ಬಹಿರಂಗವಾಗಿಯೇ ನಡೀತು. ಸಂಜಯ್ ರಾವತ್ ದಿನವೂ ಕ್ಯಾಮೆರಾಗಳ ಎದುರು ಬಂದು ಉದ್ಧವ್ ಠಾಕ್ರೆ ಅವರು ಸಿಎಂ ಅಭ್ಯರ್ಥಿ ಆಗ್ಬೇಕು ಅಂದ್ರು. ಬಾಬಾ ಸಾಹೇಬ್ ತೋರನ್ ತರದ ಕಾಂಗ್ರೆಸ್ ನಾಯಕರು ಕೂಡ ತಾನೂ ಸಿಎಂ ಆಕಾಂಕ್ಷಿ ಅನ್ನೋಕೆ ಶುರು ಮಾಡಿದ್ರು. ಆದ್ರೆ ವಾಸ್ತವ ತಿಳಿಬೇಕು, ಆಕಾಶದಲ್ಲಿ ಹಾರ್ಕೊಂಡಿರೋದಲ್ಲ. ಲೋಕಸಭೆ ವೇಳೆ 400 ಪಾರ್ ಅಂತ ಬಿಜೆಪಿಯವರು ಹೇಳಿದ್ರು. ಆದ್ರೆ ಕತೆ ಏನಾಯ್ತು ಅಂತ ಗೊತ್ತಿದೆ. ಹರಿಯಾಣದಲ್ಲಿ ಭೂಪಿಂದರ್ ಸಿಂಗ್ ಕೂಡ ತನ್ನ ಸಂಪುಟದ ಬಗ್ಗೆನೇ ತೀರ್ಮಾನಿಸಿಬಿಟ್ಟಿದ್ರು. ಆದ್ರೆ ಅಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ. ತನ್ನ ಸಿಎಂ ಅಭ್ಯರ್ಥಿ ಯಾರು ಅನ್ನೋದನ್ನ ಎಂವಿಎ ಆಗಲೇ ನಿರ್ಧರಿಸಿತ್ತು. ಅದೇ ಸಮಯದಲ್ಲಿ ಜುಲೈ, ಆಗಸ್ಟ್ ಹೊತ್ತಲ್ಲಿ ಎಂವಿಎ ತನ್ನಲ್ಲೇ ಕಚ್ಚಾಡ್ತಾ ಇದ್ದಾಗ, ಬಿಜೆಪಿ ನಾಯಕರನ್ನ ಗುರಿ ಮಾಡಿ ಮಾತಾಡ್ತಿದ್ದಾಗ ಬಿಜೆಪಿ ಮತ್ತು ಆರ್ಎಸ್ಎಸ್ ತಳಮಟ್ಟದ ಸಭೆಗಳಲ್ಲಿ ತೊಡಗಿತ್ತು. ಒಬಿಸಿ ಮತಗಳನ್ನ ಸೆಳೆಯುವ ಪ್ಲಾನ್ ಮಾಡ್ತಾ ಇತ್ತು. ಮತಗಳ ಕ್ರೋಢೀಕರಣಕ್ಕೆ ಅಗತ್ಯವಾಗಿದ್ದೇನು ಅನ್ನೋದರ ಕಡೆ ಬಿಜೆಪಿ ಗಮನ ಹರಿಸಿತ್ತು. ಎಲ್ಲವನ್ನೂ ಅದು ಬಹಳ ಬೇಗನೆ ಶುರು ಮಾಡಿತ್ತು. ಆ ಹೊತ್ತಲ್ಲಿ ಎಂವಿಎ ನಾಯಕರು ತಮ್ಮಲ್ಲೇ ಜಗಳವಾಡ್ಕೊಳ್ತಾ ವಾಸ್ತವವನ್ನ ತಿಳಿಯೋದನ್ನೇ ಮರ್ತಿದ್ರು. ಹರಿಯಾಣದಲ್ಲಿ ಸೋಲಾದಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಹತಾಶರಾಗಿದ್ರು. ಕಾಂಗ್ರೆಸ್ ಸಂಘಟನಾ ಸಾಮರ್ಥ್ಯದ ಸಮಸ್ಯೆ ಇರೋದೇ ಇಲ್ಲಿ. ಮೊದಲಿಂದ ಅವರು ಪ್ಲಾನ್ ಮಾಡೋದೇ ಇಲ್ಲ, ಕಡೆಯ ಕ್ಷಣದಲ್ಲಿ ಎಚ್ಚರರಾಗ್ತಾರೆ. ರಾಹುಲ್ ಗಾಂಧಿ ಮಾಡಿದ್ದು 8 ಸಭೆಗಳನ್ನ ಮಾತ್ರ. ರ್ಯಾಲಿಗಳಲ್ಲಿ ಅವರು ಸಂವಿಧಾನ ತೋರಿಸ್ತಾ ಇದ್ರು. ಆದ್ರೆ ಅಲ್ಲಿ ಅದು ವಿಷಯವೇ ಆಗಿರ್ಲಿಲ್ಲ. ಅವರು ಸೋಯಾಬೀನ್ ಮತ್ತು ಹತ್ತಿ ಬೆಳೆ ವಿಚಾರವಾಗಿ ಮಾತಾಡಬೇಕಿತ್ತು. ಅದು ಮಹಾರಾಷ್ಟ್ರದ ನಿಜವಾದ ವಿಷಯವಾಗಿತ್ತು. ಪ್ರಿಯಾಂಕಾ ಗಾಂಧಿ ಅವರನ್ನ ಮಹಾರಾಷ್ಟ್ರ ಪ್ರಚಾರದಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದಿತ್ತು. ಆದ್ರೆ ವಯನಾಡ್ ಅಭ್ಯರ್ಥಿಯಾದ ಅವರಿಗೆ ಸಮಯ ಇರಲಿಲ್ಲ. ರಾಹುಲ್ ಕೂಡ ನಡುವೆ ವಯನಾಡ್ಗೆ ಹೋಗಿ ಜಿಪ್ ಲೈನ್ ಅದು ಇದು ಅಂತ ಅಮೂಲ್ಯ ಸಮಯವನ್ನ ಹಾಳು ಮಾಡ್ಕೊಂಡ್ರು. ಮಹಾರಾಷ್ಟ್ರದಲ್ಲಿ ಅವರು ಮೂಲೆ ಮೂಲೆಗೆ ಹೋಗಬೇಕಿತ್ತು. ಅಲ್ಲಿನ ಜನರು ಎದುರಿಸುವ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಿತ್ತು. ಅದಕ್ಕೆ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಬೇಕಿತ್ತು. ಆದ್ರೆ ಅದಾಗ್ಲೇ ಇಲ್ಲ. ಲೋಕಸಭೆ ಚುನಾವಣೆಯ ನಂತರದ ಹಲವು ತಿಂಗಳುಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ವು. ಬೇರೆ ಬೇರೆ ವಿದ್ಯಮಾನಗಳು ನಡೆದಿದ್ವು, ವಿಷಯಗಳು ಬದಲಾಗಿದ್ವು. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಬದಲಾಗ್ಲೇ ಇಲ್ಲ. ಹೊಸ ವಿಷಯಗಳನ್ನ ಎದುರಿಸುವಲ್ಲಿ ಕಾಂಗ್ರೆಸ್ ಪೂರ್ತಿಯಾಗಿ ವಿಫಲ ಆಯಿತು. ಆದ್ರೆ ಫಲಿತಾಂಶ ಬಂದ ಕೂಡಲೇ ಕಾಂಗ್ರೆಸ್ ನಾಯಕರು ಇವಿಎಂ ಅನ್ನ ದೂಷಿಸ್ತಾರೆ. ತಾವು ಗೆದ್ದಿರುವ ಜಾರ್ಖಂಡ್ನಲ್ಲಿ ಅವರಿಗೆ ಇವಿಎಂ ಬಗ್ಗೆ ತಕರಾರಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಮಾತ್ರ ಅದು ಸರಿ ಇಲ್ಲ. ಉತ್ತಮ ಸ್ಥಾನಗಳು ಬಂದಿರುವ ಜಾರ್ಖಂಡ್ನಲ್ಲಿ ಇವಿಎಂ ಓಕೆ ಅಂತಾದ್ರೆ ಸೋತ ಮಹಾರಾಷ್ಟ್ರದಲ್ಲಿ ಯಾಕಿಲ್ಲ? ಅಲ್ಲಿ ಇವಿಎಂ ಅನ್ನ ದೂಷಿಸೋದಿಲ್ಲ ಅಂತಾದ್ರೆ ಇಲ್ಲಿ ಯಾಕೆ? ಕಾಂಗ್ರೆಸ್ ನಾಯಕರು ಎಚ್ಚರಗೊಳ್ಳಬೇಕು ಮತ್ತು ವಾಸ್ತವ ಏನಿದೆ ಅನ್ನೋದನ್ನ ಗ್ರಹಿಸಬೇಕು. ಒಂದು ಕಾಲದಲ್ಲಿ ಕಾಂಗ್ರೆಸ್ ನೆಲೆಯಾಗಿದ್ದುದು ಮಹಾರಾಷ್ಟ್ರ.
ಹೇಗೆ ಚುನಾವಣೆಗಳು ವ್ಯವಸ್ಥೆಯನ್ನ ಬದಲಾಯಿಸುತ್ತೆ ಅನ್ನೋದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಿದೆ. ಕಳೆದ 1 ದಶಕದಿಂದ ಬಿಜೆಪಿ ತನ್ನ ನೆಲೆಯನ್ನ ಅಲ್ಲಿ ಭದ್ರಪಡಿಸಿಕೊಳ್ತಾನೆ ಬಂದಿದೆ. ಅವರ ಬಳಿ ಹಣ ಇರಬಹುದು, ಆದರೆ ರಾಜಕೀಯ ಅಂದ್ರೇನೆ ಹಾಗೆ. ಸುಮ್ಮನೆ ಕೂತು ಸಮಯ ಕಳೆಯೋದಲ್ಲ, ಭವಿಷ್ಯ ರೂಪಿಸಿಕೊಡೋಕೆ ಕಠಿಣ ಶ್ರಮ ಹಾಕಬೇಕಿರತ್ತೆ. ಆ ಮೂಲಕ ಕಾರ್ಯಕರ್ತರಲ್ಲಿ ನೈತಿಕ ಸ್ಥೈರ್ಯ ತುಂಬಬೇಕಾಗತ್ತೆ. ಜಾರ್ಖಂಡ್ನಲ್ಲಿ ಹೇಮಂತ್ ಸೋರೆನ್ ಮತ್ತು ಕಲ್ಪನಾ ಸೋರೆನ್ ಪಟ್ಟ ಶ್ರಮ ಅಂಥದ್ದು. ಎಲ್ಲಾ ರಾಜ್ಯಗಳು ಒಂದೇ ಅಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ತಂತ್ರಗಾರಿಕೆ ಬೇಕಿರತ್ತೆ. ಯಾವುದೇ ಒಂದು ಫಾರ್ಮುಲಾ ದೇಶದಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ. ಪ್ರತಿ ಚುನಾವಣೆಗೂ ಬೇರೆಯದ್ದೇ ರೀತಿಯ ತಂತ್ರ ಬೇಕು. ವಾಸ್ತವ ಅರಿತು ಕೆಲಸ ಮಾಡಬೇಕಾಗತ್ತೆ. ಎಂವಿಎ ನಾಯಕರು ಯಾರು? ಬಹುಕಾಲದಿಂದ ಸಿಎಂ ಹುದ್ದೆಯಿಂದ ದೂರವಿರುವ ಉದ್ಧವ್ ತಮ್ಮದೇ ಚಿಂತೆಯಲ್ಲಿದ್ದಾರೆ. 84 ವರ್ಷದ ಶರದ್ ಪವಾರ್ ತಮ್ಮ ಪಕ್ಷದ ಸ್ವರೂಪವನ್ನೇ ಬದಲಿಸಬೇಕಿದೆ. ಅದಷ್ಟು ಸುಲಭ ಇಲ್ಲ. ಕಾಂಗ್ರೆಸ್ನಲ್ಲಿ ನಿಜವಾದ ಪ್ರಬಲ ನಾಯಕರೇ ಇಲ್ಲ. ಇಡೀ ಮಹಾರಾಷ್ಟ್ರ ಒಪ್ಪಬಲ್ಲ ಮಾಸ್ ಲೀಡರೇ ಇಲ್ಲ. ಆದರೆ ಅಲ್ಲಿ ಫಡ್ನವೀಸ್ ಸಿಇಒ ಥರದ ಲೀಡರ್ ಆಗಿದ್ದಾರೆ. ಶಿಂದೆ ಸಿಎಂ ಕಚೇರಿಯನ್ನ ಜನಸಾಮಾನ್ಯರ ಕಚೇರಿಯಾಗಿ ಬದಲಿಸಿ ಗಮನ ಸೆಳೆದಿದ್ದಾರೆ. ಮಹಾರಾಷ್ಟ್ರದಲ್ಲಿನ ಕಾಂಗ್ರೆಸ್ ಸೋಲು ಸ್ವಯಂಕೃತ ಅಪರಾಧ. ಜಾರ್ಖಂಡ್ನಲ್ಲಿನ ಗೆಲುವನ್ನ ಮಂಕಾಗಿಸುವ ಹಾಗೆ ಮಹಾರಾಷ್ಟ್ರದ ಸೋಲಿದೆ. ಈಗಲೂ ದೇಶದ ನಂಬರ್ 1 ಪಾರ್ಟಿ ಬಿಜೆಪಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಈಗಲೂ ಮೋದಿ, ಅಮಿತ್ ಶಾ ಅವರೇ ಹೇಗೆ ಚುನಾವಣೆಯನ್ನ ಎದುರಿಸಬೇಕು ಅನ್ನೋದನ್ನ ಅತ್ಯಂತ ಚೆನ್ನಾಗಿ ತಿಳಿದಿರುವ ನಾಯಕರಾಗಿದ್ದಾರೆ. ಅಸೆಂಬ್ಲಿ ಚುನಾವಣೆಯನ್ನು ಎದುರಿಸುವಾಗ ತೀರಾ ಸ್ಥಳೀಯ ಮಟ್ಟದ ವಿಷಯಗಳನ್ನ ಗ್ರಹಿಸಿ ಕೆಲಸ ಮಾಡಬೇಕು. ಮಹಾರಾಷ್ಟ್ರ ಎಂಬ ದೊಡ್ಡ ಅವಕಾಶ ಕಾಂಗ್ರೆಸ್ ಎದುರು ಇತ್ತು. ಆದರೆ ಆ ಅವಕಾಶವನ್ನ ಕಾಂಗ್ರೆಸ್ ಕಳೆದುಕೊಂಡಿದೆ. ಆದರೆ ಈ ನಷ್ಟಕ್ಕೆ ಹೊಣೆ ಯಾರು? ಕಾಂಗ್ರೆಸ್ ಆತ್ಮಾವಲೋಕನ ಮಾಡ್ಕೊಳ್ಳುತ್ತಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.